ಮತ್ತೆ ಸೆಷನ್ಸ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಚ್.ಡಿ. ರೇವಣ್ಣ. ಒಂದರಲ್ಲಿ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ, ಮತ್ತೊಂದರಲ್ಲಿ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಮತ್ತೆ ಸೆಷನ್ಸ್ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಮಾಜಿ ಸಚಿವ ಹಾಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ನ ಶಾಸಕ ಎಚ್.ಡಿ. ರೇವಣ್ಣ. ಕೆಆರ್ ನಗರ ಠಾಣೆ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಆರೋಪಿ ನಂಬರ್ 1. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರೇವಣ್ಣ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಮತ್ತೆ ಕೋರ್ಟ್ ಮೊರೆಯನ್ನ ಹೋಗಿದ್ದಾರೆ. A2 ಸತೀಶ್ ಬಾಬಣ್ಣನ ಅರೆಸ್ಟ್ ಮಾಡಿದ್ದಾರೆ ಈಗ ಪೊಲೀಸರು. ಹೀಗಾಗಿ ಮತ್ತೊಮ್ಮೆ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಮತ್ತೆ ಸೆಷನ್ಸ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಚ್.ಡಿ. ರೇವಣ್ಣ. A1 ಆರೋಪಿ ಅವರು. ಇದರಲ್ಲಿ ಒಂದರಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ, ಮತ್ತೊಂದರಲ್ಲಿ ಸಂಕಷ್ಟ ಎದುರಾಗಬಹುದು ಅನ್ನೋ ಆತಂಕದಲ್ಲಿ ಎಚ್.ಡಿ. ರೇವಣ್ಣ ಇದ್ದಾರೆ. ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿರೋ ಅಂತ ಕೇಸ್ ಅದು. ಅದರಲ್ಲಿ ಎಚ್.ಡಿ. ರೇವಣ್ಣ A1 ಆರೋಪಿ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರೇವಣ್ಣ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ A2 ಆರೋಪಿ ಇದಾರಲ್ಲ ಸತೀಶ್ ಬಾಬು, ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ನ್ಯಾಯಾಂಗ ಬಂಧನಕ್ಕೆ ತೆಗೆದುಕೊಂಡಿದ್ದಾರೆ 14 ದಿನಗಳ ಕಾಲ. ಹೀಗಾಗಿ ತನಗೂ ಕೂಡ ಬಂಧನದ ಭೀತಿ ಇರೋ ಅಂತ ಕಾರಣ ಎಚ್.ಡಿ. ರೇವಣ್ಣ ಅವರು ಈಗ ಸೆಷನ್ಸ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಂದರಲ್ಲಿ ತಾತ್ಕಾಲಿಕ ರಿಲೀಫ್, ಮತ್ತೊಂದರಲ್ಲಿ ಸಂಕಷ್ಟ ಎದುರಾಗ್ಬಿಡಬಹುದು, ನಾನು ಕೂಡ ಬಂಧನಕ್ಕೊಳಗಾಗಬಹುದು ಅನ್ನೋ ಆತಂಕದ ಹಿನ್ನೆಲೆಯಲ್ಲಿ ಈಗ ನೇರವಾಗಿ ಸೆಷನ್ಸ್ ಕೋರ್ಟ್ ಮೊರೆ ಹೋಗಿದ್ದಾರೆ ಮಾಜಿ ಸಚಿವ ಹಾಲಿ ಶಾಸಕ ಎಚ್.ಡಿ. ರೇವಣ್ಣ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರೇವಣ್ಣ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ A2 ಆರೋಪಿ ಸತೀಶ್ ಬಾಬು ಅರೆಸ್ಟ್ ಆಗಿದ್ದಾರೆ ಈಗ ಪೊಲೀಸರಿಂದ. ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಇನ್ನು ಕೆಆರ್ ನಗರದ ಪ್ರಕರಣ ಏನು ಅನ್ನೋದನ್ನ ಗಮನಿಸೋದಾದ್ರೆ, ಒಂದರಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅವ್ರಿಗೆ, ಬಟ್ ಕೆಆರ್ ನಗರದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತಲ್ಲ, ಅದಕ್ಕೆ ಈಗ ನಿರೀಕ್ಷಣಾ ಜಾಮೀನು ಹಾಕಿರೋದು. ಹಾಗಾದ್ರೆ ಆ ಪ್ರಕರಣ ಏನು? ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿರೋ ಅಂತ ಆರೋಪ ಅದು. ಸಂತ್ರಸ್ತ ಮಹಿಳೆ ಯಾರಿದ್ರಲ್ಲ ಅವರು ಕಾಣ್ತಾ ಇಲ್ಲ, ಅವರ ಮಗ ಬಂದು ದೂರನ್ನ ಕೊಟ್ಟಿದ್ರು ಕೆಆರ್ ನಗರ ಠಾಣೆಯಲ್ಲಿ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗ ಸೆಷನ್ಸ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಚ್.ಡಿ. ರೇವಣ್ಣ. ಕಿಡ್ನಾಪ್ ಕೇಸ್ ಇದು, ಹೀಗಾಗಿ ಕೇಸ್ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಕುವಂಥ ಸೆಕ್ಷನ್ಸ್ ಏನೇನಿರುತ್ತಲ್ಲ ಅದು ಕೂಡ ಬಹಳ ಪ್ರಬಲವಾಗಿರುತ್ತೆ. ಕಿಡ್ನಾಪ್ ಮಾಡಿರುವಂಥ ಪ್ರಕರಣ ಅಂತ ಹೇಳಿದ್ರೆ ಅಫ್ಕೋರ್ಸ್ ನ್ಯಾಯಾಲಯದ ಮುಂದೆ, ಜಡ್ಜ್ ಮುಂದೆ ಹಾಜರಾದಾಗ, ನ್ಯಾಯಾಧೀಶರ ಮುಂದೆ ಹಾಜರಾದಾಗ ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳ್ಬಿಡಬಹುದು. ಹೀಗಾಗಿ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಈಗ ಸಲ್ಲಿಕೆ ಮಾಡಿದ್ದಾರೆ. ಸಂತ್ರಸ್ತ ಮಹಿಳೆಯನ್ನೇ ಕಿಡ್ನಾಪ್ ಮಾಡಿರೋ ಅಂತ ಆರೋಪ ಇದು ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.